ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದಿನ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ ಕನ್ನಡ ರಂಗಭೂಮಿಯ ನಟ, ನಿರ್ದೇಶಕ ಹಾಗೂ ನಿರ್ದೇಶಕ, ವಸ್ತ್ರವಿನ್ಯಾಸಕ ಮಾಲೂರು ವಿಜಿ ಅವರು. ಮಾಲೂರು ವಿಜಿ ಅವರು ಕೋಲಾರ ಜಿಲ್ಲೆಯ ಮಾಲೂರಿನ ಎ ಶ್ರೀನಿವಾಸ ಹಾಗೂ ಕಮಲಮ್ಮ ದಂಪತಿಗಳ ಹಿರಿಯ ಮಗ. ಇವರು ಮಾಲೂರು ವಿಜಿ ಎಂದೇ ಖ್ಯಾತರಾದವರು. ಬಾಲ್ಯದಲ್ಲಿಯೇ ನಟನೆ ಹವ್ಯಾಸವನ್ನು ಮೈಗೂಡಿಸಿಕೊಂಡಿದ್ದ ವಿಜಿ ಅವರಿಗೆ ಸಿಜಿಕೆ ಅವರ ಒಡಲಾಳ ನಾಟಕದ ಮೂಲಕ ರಂಗಭೂಮಿ ಪಾದಾರ್ಪಣೆ ಮಾಡಿದರು. ಒಡಲಾಳ ನಾಟಕ ದೇಶಾದ್ಯಂತ 250ಕ್ಕೂ ಹೆಚ್ಚು ಯಶಸ್ವಿ ಪ್ರದರ್ಶನಗಳನ್ನು ಕಂಡಿತ್ತು. ವಿದ್ಯಾಭ್ಯಾಸದ ಜೊತೆಯಲ್ಲೇ ನಾಟಕದ ರಚನೆ, ನಟನೆ, ನಿರ್ದೇಶನ, ವಸ್ತ್ರವಿನ್ಯಾಸ, ಕಾಲೇಜು ರಂಗಭೂಮಿಯ ನಿರ್ದೇಶನ ಹೀಗೆ ಹಲವಾರು ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಒಡಲಾಳ 36 ಅಲ್ಲ 63, ಪ್ರೇತದ್ವೀಪ, ಕನಸಿನವರು, ಸಾಕ್ಷಿಕಲ್ಲು, ಮಂಟೇಸ್ವಾಮಿ ಕಥಾ ಪ್ರಸಂಗ, ಚಿದಂಬರ ರಹಸ್ಯ, ರಾಜಬೇಟೆ, 1 ಸಾವಿನ ಸುತ್ತ, ಪ್ರಚಂಡ ರಾವಣ ಸೇರಿದಂತೆ ಹಲವಾರು ನಾಟಕಗಳಲ್ಲಿ ನಟಿಸಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿ ಮಾಲೂರು ವಿಜಿ ಅವರು. ಬನ್ನಿ ಅವರು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಿಮ್ಮ ಬಾಲ್ಯ ಜೀವನ ಸ್ವಲ್ಪ ವಿವರಿಸಿ ಸರ್. ಯಾವಾಗ ನಿಮ್ಮ ನಾಟಕ ಜೀವನ ಶುರುವಾಯಿತು? ಮೊದಲಿಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಾನು ನನ್ನ 5ನೇ ತರಗತಿಯ ಪಠ್ಯದಲ್ಲಿದ್ದಂಥ ಜಂಬಾ ಕೊಚ್ಚದ ಉತ್ತರ ಕುಮಾರ ಅನ್ನುವಂಥ ಏಕಪಾತ್ರ ಅಭಿನಯದ ಮೂಲಕ ನಾನು ರಂಗಕ್ಕೆ ಪಾದಾರ್ಪಣೆ ಮಾಡಿದೆ. ಸೊ ಬಹುಶಃ ಅದೇ ನನ್ನ ನಾಟಕದ ಅಥವಾ ರಂಗಭೂಮಿಯ ಗೀಳನ್ನು ಹಚ್ಚಿಸ್ಲಿಕ್ಕೆ ಅದು ಪ್ರಾರಂಭ ಆಯಿತು. ನನ್ನ ಗುರುಗಳಾದಂಥ ನಾಗೇಶ್ವರವರು ಒಂದ್ಸಲಿ ಹೇಳ್ತಿದ್ರು, ಒಂದ್ಸಲಿ ಬಣ್ಣ ಹಚ್ಚಿದ್ರೆ ಅದು ರಕ್ತದ ಜೊತೆ ಸೇರ್ಕೊಂಡ್ಬಿಡುತ್ತಂತೆ. ಬಹುಶಃ ಆಗ ಹಚ್ಚಿದ ಬಣ್ಣ ಇವತ್ತಿಗೂ ಅಳಸಕ್ ಆಗ್ಲಿಲ್ಲ ನನಗೆ. ಹಾಗೆ ಆ ಬಣ್ಣದ ಗೀಳು ಯಾರಾದ್ರೂ ಬಣ್ಣ ಹಚ್ಚಿದ್ದಾರೆ ಅಂತ ಕಾಣಿಸಿದ್ರೆ ಸಾಕು, ಮತ್ತೆ ನಾಟಕದ ಕಡೆಗೆ, ರಂಗಭೂಮಿಯ ಕಡೆಗೆ ನನ್ನ ಎಳ್ಕೊಂಡು ಹೋಗ್ತಾ ಇದೆ. ಸರ್, ಮತ್ತೆ ಸಿಜಿಕೆ ಅವರ ಒಡನಾಟ ಬೆಳೆದಿದ್ದೆ ಹೇಗೆ? ನೀವು ಒಡಲಾಳ ನಾಟಕದಲ್ಲಿ ಶಿವು ಪಾತ್ರ ಅಭಿನಯಿಸಿದ್ದೆ ಹೇಗೆ? ಅದೊಂದು ವಿಚಿತ್ರ ಸನ್ನಿವೇಶ. ನನ್ನ ತಮ್ಮ ಬಹಳ ಗೆಲುವಿನಿಂದ ಇದ್ದ. ಅವನನ್ನ ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ನಾಟಕದ ಇದಕ್ಕೆ ಮತ್ತೆ ಸಿನಿಮಾಗೆ ಸೇರಿಸಬೇಕು ಅಂತೇಳಿ. ಅವನು ಎದುರ್ಕೊಂಡು ವಾಪಸ್ ಬಂದಿದ್ದಕ್ಕೆ ಬಹಳ ಮಂಕಾಗಿದ್ದ ನನ್ನನ್ನು ಹೋಗ್ಲಿ ಅಂತೇಳಿ ಅಲ್ಲಿ ಕರ್ಕೊಂಡು ಬಂದ್ರು. ಸೊ ಅನಿರೀಕ್ಷಿತವಾಗಿ ಸಿಜಿಕೆ ಅವರ ಮುಂದೆ ನಿಂತ್ಕೊಂಡೆ. ಅವತ್ತು ಆ ಪಾತ್ರದ ಆಯ್ಕೆಗೆ 4 ಜನ ಹುಡುಗರು ಬಂದಿದ್ರು. ಅದು ಮೈಸೂರು ಕಡೆಯ ಗ್ರಾಮೀಣ ಭಾಷೆಯ ನಾಟಕದ್ದು. ಸೊ ಆ 4 ಜನರ ಕೈಲಿ ಓದಿಸಿದಾಗ ನನ್ನ ತಾಯಿಯ ಹುಟ್ಟೂರು ಮೈಸೂರಿನ ಹತ್ರ ಹಳ್ಳಿ. ಸೊ ಆ ಸೊಗಡು ಸ್ವಲ್ಪ ನನಗೆ ಗೊತ್ತಿದ್ರಿಂದಲೋ ಏನೋ ಆ ಡೈಲಾಗ್ ಅನ್ನ ಬಹಳ ಪರ್ಫೆಕ್ಟ್ ಆಗಿ ಮಾತಾಡಿದೆ. ನೀವು ಎಷ್ಟನೇ ಕ್ಲಾಸ್ ಇದ್ರಿ ಅವಾಗ? ನಾನು 5ನೇ ಕ್ಲಾಸ್ ಓದ್ತಿದ್ದೆ. ಸೊ ಆ ಒಂದು ಇದರಲ್ಲಿ ಆವಾಗ ಇವನೇ ಆ ನಾಟಕಕ್ಕೆ, ಆ ಪಾತ್ರಕ್ಕೆ ಸರಿ ಹೋಗ್ತಾನೆ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಸೊ ಅದು 83ರ ಡಿಸೆಂಬರ್ 3ನೇ ತಾರೀಕು, ಇನ್ನೂ ನೆನಪಿದೆ ನನಗೆ. ಆ ದಿವಸ ಕೈಲಾಸಂ ಕಲಾಕ್ಷೇತ್ರದಲ್ಲಿ ಆ ನಾಟಕ ಮೊದಲ ಪ್ರದರ್ಶನ ಕಾಣ್ತು. ಸೊ ಉಮಾಶ್ರೀ ಅವರು ಅದರಲ್ಲಿ ನನ್ನ ಅಜ್ಜಿಯ ಪಾತ್ರವನ್ನ ಪಾತ್ರವನ್ನು ಮಾಡಿದ್ದಾರೆ. ಸರ್, ಅದು ದೇಶಾದ್ಯಂತ ಹಲವಾರು ಪ್ರದರ್ಶನಗಳನ್ನು ಕಾಣ್ತು. ಬಹುಶಃ ಎಷ್ಟನೇ ಕ್ಲಾಸ್ ವರೆಗೂ ನೀವು ಅದರಲ್ಲಿ ಬಾಲನಟರಾಗಿದ್ರಿ? ಬಹುಶಃ ಅದೇ ನನ್ನ ಸುಕೃತ ಅಂತ ಹೇಳ್ಬೋದು. ಅದೇನೋ ಹೇಳ್ತಾರಲ್ಲ, ದೇಶ ಸುತ್ತ ನೋಡು, ಕೋಶ ಓದ್ ನೋಡು ಅಂತ. ಕೋಶ ಎಷ್ಟರ ಮಟ್ಟಕ್ಕೆ ಓದಿದ್ದೀನೋ ನನ್ಗೆ ಗೊತ್ತಿಲ್ಲ, ಬಟ್ ರಂಗಭೂಮಿ ನನಗೆ ಇಡೀ ದೇಶವನ್ನ ತೋರಿಸ್ತು. ಅದರಲ್ಲಿ ಮೊದಲಿಗೆ ನನಗೆ ತೋರಿಸಿದ್ದು ಈ ಒಡಲಾಳದ ಮೂಲಕ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ ಈ ನಾಟಕ ಪ್ರದರ್ಶನ ಆಯ್ತು. ಸೊ ಹಾಗೆ ಪ್ರತಿಯೊಂದನ್ನು ನಾನು ರಂಗಭೂಮಿಯಿಂದ ಪಡ್ಕೊಳ್ತಾ ಬಂದೆ ಅಂತಾನೆ ಹೇಳ್ಬೋದು. ಸರ್, ನೀವು 5ನೇ ಕ್ಲಾಸಿಂದಾನೇ ನಾಟಕವನ್ನ ಶುರು ಮಾಡಿದ್ರಲ್ಲ, ನಿಮ್ಗೆ ವಿದ್ಯಾಭ್ಯಾಸಕ್ಕೆ ತೊಡಕಾಗ್ಲಿಲ್ವೇ? ಅದೇ ಎಲ್ಲ ತಂದೆ ತಾಯಿಗಳಲ್ಲೂ ಇರುವ ಕೊರಗು ಅದೇನೆ. ನಾಟಕಕ್ಕೆ ಹೋದ್ರೆ ಅಥವಾ ಸಂಗೀತ ಕಲ್ತ್ರೆ ಅಥವಾ ಯಾವುದೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಹುಡುಗ ಹಾಳಾಗ್ತಾನೆ ಅನ್ನುವಂತ ಇದಿದೆ. ಬಹುಶಃ ನನಗೆ ನಾಟಕದ ಮನನ ಮಾಡಿಕೊಳ್ಳುವಂತ ಇದು ಹೆಚ್ಚಾಗಿದ್ದರಿಂದ ಒಂದ್ಸರಿ ನಾನು ಪಾಠ ಓದಿದ್ರೆ ಸಾಕಿತ್ತು, ನನಗೆ ಮತ್ತದು ಮನನ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರಲೇ ಇಲ್ಲ. ಸೊ ನನ್ನ ಯಾವುದೇ ಎಜುಕೇಶನ್ಗೆ ನಾಟಕ ತೊಡಕಾಗ್ಲಿಲ್ಲ, ಇನ್ನು ಪೂರಕವಾಯ್ತು ಅಂತಾನೆ ಹೇಳ್ಬೋದು. ವಿದ್ಯಾಭ್ಯಾಸದ ಜೊತೆಗೆ ಅದು ನಾಟಕವನ್ನ ನಿರ್ವಹಿಸ್ತಾ ಬಂದ್ರಿ. ಎಲ್ಲಿವರೆಗೂ ನೀವು, ಎಷ್ಟನೇ ಕ್ಲಾಸ್ ವರೆಗೂ ನೀವು ನಾಟಕಗಳನ್ನು ಮಾಡ್ತಾ ಬಂದ್ರಿ? ಸೊ ನನ್ನ 5ನೇ ಕ್ಲಾಸ್ನಿಂದ ಬಂದವನು ಪ್ರತಿ ದಿವಸ ಟ್ರಾವೆಲ್ ಮಾಡ್ತಿದ್ದೆ. ಇಲ್ಲಿಂದ 50 ಕಿಲೋಮೀಟರ್ ನನಗೆ ದೂರ ಮಾಲೂರು. ಪ್ರತಿ ದಿವಸ ಟ್ರಾವೆಲ್ ಮಾಡ್ತಿದ್ದೆ. SSLC ವರೆಗೂ ಮಾಲೂರಿನಲ್ಲೇ ಓದ್ದವನು. PUCಗೆ ನಾನು ಬೆಂಗಳೂರಿಗೆ, ಸಿಜಿಕೆ ಅವರ ಅಪ್ಪಣೆ ಮೇರೆಗೆ ಬೆಂಗಳೂರಿಗೆ ಬಂದೆ. ಅಲ್ಲೂ ಕೂಡ ನನಗೆ
ನಾಟಕದ ಗೀಳಿರುವ ಮತ್ತೆ ನಾಟಕದ ಒಂದಿಗೆ ಒಡನಾಟ ಇರತಕ್ಕಂತ ನಾಟ್ಯಹಳ್ಳಿ ಚಂದ್ರಶೇಖರ್ ಮತ್ತೆ ಮಾನಪ್ಪ ಅವರು, ಮಾನಪ್ಪ ಗುತ್ತೇದಾರ್ ಅವರು ಲೆಕ್ಚರರ್ಸ್ ಆಗಿದ್ರು ಮಾನವ್ ಅವರು. ಸೊ ಹಂಗಾಗಿ ಅಲ್ಲೂ ಕೂಡ ನನಗೆ ನಾಟಕದ ಒಡನಾಟ ಮತ್ತೆ ರಂಗಭೂಮಿ ಒಡನಾಟಕ್ಕೆ ಅವರು ಪೂರಕವಾದ್ರು ಅಂತ ಹೇಳ್ಬೋದು. ನಮಗೋಸ್ಕರ ಮತ್ತೆ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ದು ಯಾವ್ದಾದ್ರು ಒಂದು ನೆಚ್ಚಿನ ಒಂದು ನೀವೇ ರಚನೆ ಮಾಡಿರ್ಬೋದು ಅಥವಾ ಯಾವ್ದಾದ್ರು ಸರಿ ಒಂದು ರಂಗಗೀತೆ ಆಡ್ಲಿಕ್ಕಾಗತ್ತೆ? ನಾನು ಈ ಕಬೀರ್ ದಾಸರ ಒಂದು ಪದವನ್ನ ನೋಡಿದೆ, ಅದ್ರ ಮೇಲೆ ಒಂದು ರಂಗಗೀತೆಯನ್ನ ಬರೆದಿದ್ದೆ. ಬಹುಶಃ ಈಗ ಹೆಚ್ಚು ನನ್ನ ಧ್ವನಿ ಹೇಗಿದೆಯೋ ಗೊತ್ತಿಲ್ಲ, ಆದ್ರೂ ಹಾಡೋ ಪ್ರಯತ್ನ ಮಾಡ್ತೀನಿ. ಸರಿ ಸರ್. ನನ್ನ ನಿನ್ನ ರಕ್ತ ಒಂದೇ, ನಮ್ಮಿಬ್ಬರ ಜೀವ ಒಂದೇ, ಒಬ್ಬಳೇ ಈ ಜಗದ ತಾಯಿ, ಒಬ್ಬಳೇ ಈ ಜಗದ ತಾಯಿ, ಎದೆಯ ಹಾಲನು ಕುಡಿಸಲಾರದೆ ಬಿಕ್ಕುತ್ತಿಹಳೋ ನನ್ನ ತಾಯಿ, ಎದೆಯ ಹಾಲನು ಕುಡಿಸಲಾರದೆ ಬಿಕ್ಕುತ್ತಿಹಳೋ ನನ್ನ ತಾಯಿ, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಧರ್ಮಗಳೆಂದು ಒಡೆಯಾದಿರಲಿ ನಮ್ಮನ್ನು ಕೇಳೋ ಅಣ್ಣ, ಒಬ್ಬಳೇ ಈ ಜಗದ ತಾಯಿ, ಒಬ್ಬಳೇ ಈ ಜಗದ ತಾಯಿ. ಸರ್, ನೀವು SSLC ಮತ್ತೆ PUC ಪಠ್ಯಕ್ರಮಗಳಿಗೆ ಅವುಗಳನ್ನ ನಾಟಕಗಳು ಮತ್ತೆ ಪಠ್ಯಗಳನ್ನು ನಾಟಕಗಳನ್ನಾಗಿ ರಚಿಸಿ ಮತ್ತೆ ನಿರ್ದೇಶನ ಮಾಡಿ ವಿದ್ಯಾರ್ಥಿಗಳ ಹತ್ರ ಅಭಿನಯ ಮಾಡಿಸಿದ್ದೀರಾ, ಹಲವಾರು ಪ್ರದರ್ಶನಗಳನ್ನು ಮಾಡಿದ್ದೀರಾ. ಹೇಗೆ ಸರ್ ಇದ್ರ ಯೋಜನೆ ಏನು? ಇದು ಯಾಕೆ ಹೇಗೆ ಮಾಡಿದ್ರಿ? ಏನು ಇದರ ಉದ್ದೇಶ ಏನಾಗಿತ್ತು? ನಿಮ್ಮ ಉದ್ದೇಶ ಏನಾಗಿತ್ತು ಅಂತ? ಎಲ್ಲ ಕಡೆಯಲ್ಲೂ ಕನ್ನಡ ಭಾಷೆಗೆ ಮತ್ತೆ ಕನ್ನಡ ಪಾಠ ಓದೋದು ಅಂದ್ರೆ ಮಕ್ಕಳಿಗೆ ಕಷ್ಟ. ಮುಖ್ಯವಾಗಿ ಅವಾಗ ನಿಮ್ಮ ವಯಸ್ಸು ಎಷ್ಟಿತ್ತು ಅಂತ? ನೀವೇನು ಓದ್ತಾ ಇದ್ರಿ? ನಾನು PUC ಮುಗಿಸಿ ಡಿಗ್ರಿಯಲ್ಲಿ ಓದ್ತಿದ್ದೆ. ನಾನು ಡಿಗ್ರಿಯಲ್ಲಿ ಓದುವಾಗ ನನಗೆ ಆ ಆಲೋಚನೆ ಬಂದಿದ್ದು. ಸೊ ಆ ಉದ್ದೇಶದಿಂದ ಏನ್ ಮಾಡಿದೆ, ನನ್ನ ಸ್ನೇಹಿತರೊಬ್ರು ಇಸ್ಮಾಯಿಲ್ ಅಂತೇಳಿ ಆ ಆಲೋಚನೆ ಮಾಡಿದ್ರು. ಅದನ್ನ ನಾನು ಪೂರಕವಾಗಿ ತಗೊಂಡು SSLCಯಲ್ಲಿ ಮತ್ತೆ PUCಯಲ್ಲಿ ಇದ್ದಂತ ಪುಸ್ತಕಗಳ ಪಾಠಗಳನ್ನ ಮತ್ತೆ ಪದ್ಯಗಳನ್ನ ವಿಜುವಲೈಸ್ ಮಾಡಿ ಆ ಮಕ್ಕಳ ಕೈಯಲ್ಲೇ SSLC ಮತ್ತೆ PUC ಮಕ್ಕಳ ಕೈಯಲ್ಲೇ ಆಕ್ಟ್ ಮಾಡಿಸ್ತಿದ್ದೆ. ಸೊ ಆ ವರ್ಷ ನಾನು ಮಾಡಿದ ಆ ಪ್ರಯೋಗದಿಂದ ಬಹುಶಃ 60-70 ಅಂಕಗಳನ್ನು ತಗೊಳ್ತಿದ್ದಂತಹ ಮಕ್ಕಳು 80-90 ಅಂಕಗಳನ್ನ ತಗೊಳ್ಳುವಂತ ಮಟ್ಟಕ್ಕೆ. ಇದು ಯಾಕೆ ನನಗೆ ಆಲೋಚನೆ ಬಂತು ಅಂದ್ರೆ, ನಾಟಕಕ್ಕೆ ಹೋಗುವಂತ ಮಕ್ಕಳು ಅಥವಾ ಈ ಸಾಹಿತ್ಯ ಕ್ಷೇತ್ರ ಮತ್ತೆ ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೋಗುವಂತ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಡೌನ್ ಆಗ್ತಾರೆ ಅನ್ನುವಂತ ಒಂದು ಅಪನಂಬಿಕೆ ಎಲ್ಲ ತಂದೆ ತಾಯಿಗಳಲ್ಲಿ. ಸೊ ಅದನ್ನ ನಿಜವಾಗ್ಲೂ ಪ್ರೂವ್ ಮಾಡ್ಬೇಕು, ಇದರಿಂದ ಇನ್ನೂ ಹೆಚ್ಚಾಗಿ ಕಲೀಲಿಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಅವರಲ್ಲಿ ಆ ನೆನಪಿನ ಶಕ್ತಿ ಇನ್ನೂ ಜಾಸ್ತಿ ಆಗತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಪ್ರಯತ್ನ ಪಟ್ಟೆ. ಸರ್, ಎಲ್ಲೆಲ್ಲಿ ಮಾಡಿದ್ರೆ ಸರ್? ನನ್ನ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಒಂದು ತಂಡವನ್ನೇ ಮಾಡಿಕೊಂಡು ಮಕ್ಕಳಿಗೆ ಅಲ್ಲಿ ಹೋಗಿ ಅವ್ರ ಕೈಲಿ ಆಕ್ಟ್ ಮಾಡಿಸೋದು ಮತ್ತೆ ನಮ್ಮ ಮಕ್ಕಳ ಕೈಲಿ ಪ್ರದರ್ಶನ ಮಾಡೋದು, ಈ ತರದಲ್ಲಿ ಪ್ರಯತ್ನವನ್ನು ಮಾಡಿದ್ದೆ. ಸರ್, ಅದ್ರ ಜೊತೆಗೆ ನೀವು ಕೋಲಾರ ಮತ್ತು ತುಮಕೂರು ಜಿಲ್ಲೆಯ ಸಾಕ್ಷರತಾ ಸಮಿತಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ರ, ಅದರ ಅನುಭವವನ್ನು ಹಂಚಿಕೊಳ್ಳೋದಾದ್ರೆ? ಸರ್, ಅದೊಂದು ಅದ್ಭುತ. ಮತ್ತೆ ನಾನು ಬರೀಲಿಕ್ಕೆ ಮತ್ತೆ ನನ್ನಲ್ಲಿದ್ದ ನಿರ್ದೇಶಕ ಆಗಿರ್ಬೋದು, ಒಬ್ಬ ನಟ ಆಗ್ಲಿ, ಒಂದು ಹೆಚ್ಚಿನ ಇದಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದ್ದು ಆ 2 ಸಾಕ್ಷರತಾ ಆಂದೋಲನಗಳು. ಸೊ ಅಲ್ಲಿ ನನಗೆ ಎಲ್ಲವನ್ನೂ ಕೊಟ್ಟರು. ಆವಾಗ DC ಸಂಜಯ್ ದಾಸ್ ಗುಪ್ತಾ ಮತ್ತೆ ಮಂಜುಳಾ ಅಂತೇಳಿ CEO ಆಗಿದ್ರು. ಅವರಿಬ್ರು ನನ್ನನ್ನ ಹೆಚ್ಚು ತೊಡಗಿಸಿಕೊಳ್ಳುವಂಗೆ ಮಾಡಿ ಸುಮಾರು ನಾಟಕಗಳನ್ನ ಅಲ್ಲಿ ರಚಿಸಿದೆ. ಆ ಎಲ್ಲ ನಾಟಕಗಳನ್ನ ಸಾಮಾಜಿಕ ಪ್ರಜ್ಞೆ ಇರುವಂತ ನಾಟಕಗಳನ್ನ ಅಲ್ಲಿ ಮಕ್ಕಳ ಕೈಲಿ ಮತ್ತೆ ಒಂದು ತಂಡವನ್ನ ಕಟ್ಟಿಕೊಂಡು ಇಡೀ ಜಿಲ್ಲೆಯಾದ್ಯಂತ, ಕೋಲಾರ ಮತ್ತೆ ತುಮಕೂರು ಜಿಲ್ಲೆಗಳಾದ್ಯಂತ ಪ್ರದರ್ಶನ